ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ನಿಗೂಢವಾಗಿದೆ. ಕಾರ್ಯಕರ್ತನಾಗಿಯೇ ಉಳಿಯುತ್ತೇನೆ ಅಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಹುದ್ದೆಗೆ ಇರುವ ಹಠ ಬಿಟ್ಟ ಹಾಗೆ ಕಾಣಿಸ್ತಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿಗಾಗಿ ಖರ್ಗೆ ಬೆನ್ನತ್ತಿರುವ ಡಿಕೆಶಿ ಇವತ್ತು ಸಹ ಭೇಟಿಯಾಗಿದ್ದಾರೆ. ಅತ್ತ ನಾನು ಸಿಡಬ್ಲ್ಯೂಸಿ ಮೀಟಿಂಗಿಗೆ ಹೋಗಲ್ಲ ಅಂದಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಐಸಿಸಿಯಿಂದ ವಿಶೇಷ ಆಹ್ವಾನ ಬಂದಿದೆ. ಇದು ಡಿಕೆ ಶಿವಕುಮಾರ್ ಅವರ ಎದೆ ಬಡಿತ ಹೆಚ್ಚಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಲೋಕಲ್ ಸಮಸ್ಯೆಗಳನ್ನ ಲೋಕಲ್ನವರೇ ಬಗೆಹರಿಸಿಕೊಳ್ಳಬೇಕೆಂದು ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ್ದ ವಾರ್ನಿಂಗ್ ಬಳಿಕವೂ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಖರ್ಗೆ ಹೇಳಿದಷ್ಟು ಸುಲಭವಾಗಿ ರಾಜ್ಯದಲ್ಲಿನ ಕುರ್ಚಿ ಕದನ ಇತ್ಯರ್ಥವಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಸಿಎಂ ಡಿಸಿಎಂ ಮಾತ್ರ ತಮ್ಮ ಪಟ್ಟನ್ನ ಸಡಿಲಿಸುತ್ತಿಲ್ಲ. ನಿನ್ನೆ ದೆಹಲಿಯಲ್ಲಿ ನಾನು ಸಂತೋಷವಾಗಿ ಕಾರ್ಯಕರ್ತನಾಗಿಯೇ ಉಳಿಯುತ್ತೇನೆ ಅಂತ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನಾಡಿದ್ರು. ಆದ್ರಿವತ್ತು ತಮ್ಮ ಕಸರತ್ತನ್ನ ಸಿಎಂ ಹುದ್ದೆಗೆ ಇರುವ ಪ್ರಯತ್ನವನ್ನ ಒಳಗೊಳಗೇ ಮುಂದುವರೆಸಿದ್ದಾರೆ. ರಾಹುಲ್ ಭೇಟಿಯಾಗಲು ಡಿಕೆಶಿಗೆ ಸಿಗದ ಅವಕಾಶ. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿಸಿಎಂ ಸಭೆ ಮೇಲೆ ಸಭೆ. ಅಧಿಕಾರ ಹಸ್ತಾಂತರ ಒಪ್ಪಂದ ಕುರಿತು ಸ್ಪಷ್ಟನೆ ಪಡೆಯಲು ಮುಂದಾಗಿರುವ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಸಮಯ ನೀಡುತ್ತಿಲ್ಲ. 3-4 ಬಾರಿ ದೆಹಲಿಗೆ ಹೋದ್ರು ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ಬರಿಗೈನಲ್ಲೇ ವಾಪಸ್ಸಾಗುತ್ತಿದ್ದಾರೆ. ಹೀಗಿರುವಾಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಮಾಡಲಾಗ್ತಿದ್ದು, ಡಿಸೆಂಬರ್ 1 ತಿಂಗಳಲ್ಲಿ 4 ಬಾರಿ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಹೀಗಾಗಿ ಇವತ್ತು ದೆಹಲಿಯಿಂದ ವಾಪಸ್ಸಾಗ್ತಿದ್ದಂತೆ ಸದಾಶಿವನಗರದ ತಮ್ಮ ಮನೆ ಬಳಿಯೇ ಇರೋ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ತೆರಳಿದ್ರು. ಸುಮಾರು 1 ಗಂಟೆಗಳ ಕಾಲ ಪರಸ್ಪರ ಮಾತುಕತೆ ನಡೆಸಿದ್ರು. ಖರ್ಗೆ ಡಿಕೆಶಿ ಮಾತುಕತೆ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಆಗಮಿಸಿದ್ರು. ಇನ್ನು ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಏನೆಲ್ಲ ಚರ್ಚೆ ನಡೆಸಿದ್ರು ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರ 2.5 ವರ್ಷ ಪೂರೈಸಿ ತಿಂಗಳು ಕಳೆದಿದೆ. ಆದ್ರೆ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಿಲ್ಲ. ರಾಹುಲ್ ಗಾಂಧಿ ಅವರ ಭೇಟಿಗೂ ಸಮಯಾವಕಾಶ ಸಿಗ್ತಿಲ್ಲ. ಲೋಕಲ್ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ಎಂದು ನೀವು ಹೇಳ್ತೀರಾ, ಆದ್ರೆ ಇದು ಇಲ್ಲಿ ಬಗೆಹರಿಯೋ ಸಮಸ್ಯೆ ಅಲ್ಲ. ಸಿಎಂ ನೋಡಿದ್ರೆ ರಾಹುಲ್ ಗಾಂಧಿ ಹೇಳಿದ್ರೆ ಹುದ್ದೆ ಬಿಟ್ಟು ಕೊಡ್ತೇನೆ ಅಂತಾರೆ. ನೀವೇ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸಿ ನನಗೊಂದು ಕ್ಲಾರಿಟಿ ಕೊಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಅಲ್ಲದೆ ಸಾಧ್ಯವಾದರೆ ಡಿಸೆಂಬರ್ 27ರಂದು ನಡೆಯುವ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಈ ವಿಚಾರ ಪ್ರಸ್ತಾಪಿಸಿ, ಇಲ್ಲವೇ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಎಂದು ಮನವಿ ಮಾಡಿದ್ರು ಎನ್ನಲಾಗಿದೆ. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಇರ್ಬೋದು 3 ಸಿಎಂಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ ಸಿಎಂಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರು ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗ್ತದ? ಏನಿಲ್ಲ, ನನಗೊತ್ತು. ಅವ್ರೇನ್ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಇನ್ನು ಡಿಸೆಂಬರ್ 27ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದ್ದು, ಸಿಡಬ್ಲ್ಯೂಸಿ ವಿಸ್ತೃತ ಸಭೆ ಸದಸ್ಯರಾಗಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂದಿದೆ. ತೆಲಂಗಾಣ, ಹಿಮಾಚಲ ಪ್ರದೇಶ ಸಿಎಂಗಳಿಗೂ ಆಹ್ವಾನ ಸಿಕ್ಕಿದ್ದು, ರಾಜ್ಯ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಪ್ರತ್ಯೇಕ ಮಾತುಕತೆ ನಡೆಯುವ ಸಾಧ್ಯತೆಯೂ ಇದೆ. ಇನ್ನು ಎಐಸಿಸಿ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದಂತೆ ಸಿಎಂ ಡಿಸಿಎಂ ಇಬ್ಬರೇ ಬಗೆಹರಿಸಿಕೊಳ್ಳಬೇಕು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದಿಲ್ಲಿ ಒಳಗೆ ಏನೂ ಆಗಿಲ್ಲ ಅಂದಿದ್ದಾರೆ. ಬೆಳಗಾವಿಯಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿದ್ರಲ್ಲ ಎಂದು ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಂದೇ ಬರ್ತಾರೆ, ಹೈಕಮಾಂಡ್ ಅದು ಜವಾಬ್ದಾರಿ ಆಗ್ತದೆ, ಬಂದೇ ಬರ್ತಾರೆ. ಈಗ ಅವ್ರು ಹೇಳಿದಾರೆ, ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೆ ಏನಾಗಿಲ್ಲ, ಇದು ಇಲ್ಲೇ ಆಗಿದೆ, ಬಗೆಹರಿಸಿಕೊಳ್ಳೋ ಸಲಹೆ ಕೊಟ್ಟಿದ್ದಾರೆ. ಕೊಡದಿದ್ರೆ ಅಂತಿಮವಾಗಿ ಅವರೇ ಹೇಳಬೇಕು. ಇನ್ನು ಸಿಡಬ್ಲ್ಯೂಸಿ ಸಭೆಗೆ ಹೋಗಲ್ಲ ಎಂದಿದ್ದ ಸಿಎಂ ನಾಳೆ ಸಂಜೆಯೇ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಶನಿವಾರ ನಡೆಯುವ ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಗಾಂಧಿ ಭೇಟಿ ಮಾಡಿ ಸಂಪುಟ ಪುನರಚನೆಗೆ ಅನುಮತಿ ಕೇಳಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಂಪುಟ ಪುನರಚನೆಗೆ ಅನುಮತಿ ಕೊಡ್ತಾರಾ, ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟನೆ ಕೊಡ್ತಾರಾ ಎಂಬುದು ಸದ್ಯದ ಕುತೂಹಲ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.